ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದಂಥ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಿದ್ರೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಸೊ ಓಕೆ, ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದರೆ, ನೀವು ಕೆ ಎ ವೆಬ್ಸೈಟನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೊಂದು ಲಿಂಕ್ ಕಾಣಿಸುತ್ತೆ ಅಲ್ವಾ, ಇಲ್ಲಿ ನೋಡ್ತಿರ್ಬೋದು ನೀವು, ಅರ್ಜಿ ಮುದ್ರಣ ಲಿಂಕ್ ಅಂತ. ಹಾಗಾದರೆ ಈ ಒಂದು ಲಿಂಕಿಂದ ನಾವು ಏನನ್ನ ಪಡ್ಕೋಬಹುದು ಅಂದರೆ, ನೀವೀಗ KCET ಎಕ್ಸಾಮ್ ಬರೆಯೋದಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ ಅಲ್ವಾ, ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕೆಲವೊಂದು ಟೈಮ್ ನೀವು ಏನು ಮಾಡಿರ್ತೀರಾ ಅಂದರೆ, ಆ ಒಂದು ಟೈಮಲ್ಲಿ ಏನೋ ಎಡಿಟ್ ಆಪ್ಷನ್ ಇತ್ತಲ್ವಾ, ನೀವು ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡಿರ್ತೀರಾ. ಬಟ್ ಎಡಿಟ್ ಮಾಡಿದ ನಂತರ ನೀವು ಆ ಒಂದು ಲೇಟೆಸ್ಟ್ ಎಡಿಟ್ ಮಾಡಿರುವಂತಹ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಂಡಿರೋದಿಲ್ಲ ಅಲ್ವಾ. ಸೊ ಆ ಒಂದು ಲೇಟೆಸ್ಟ್ ಅಂದರೆ ಎಡಿಟ್ ಮಾಡಿರುವಂತಹ ಕಾಪಿನ ನೀವು ಇವಾಗ ಡೌನ್ಲೋಡ್ ಮಾಡ್ಕೋಬಹುದು ಆಯ್ತಾ. ಇನ್ನೊಂದು ನೆನಪಿರ್ಲಿ ನಿಮಗೆ, ಈ ಒಂದು ಅಪ್ಲಿಕೇಶನ್ ಫಾರ್ಮು ನೀವು ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಮುಗ್ದಾದ್ಮೇಲೆ ನಿಮಗೆ ಒಂದು ಕಾಲೇಜ್ ಸಿಗುತ್ತೆ. ಆ ಒಂದು ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಯ್ತಾ, ಬೇಕೇ ಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ಫಾರ್ಮು. ಸೊ ಅದಕ್ಕೋಸ್ಕರ ನೀವು ಎಡಿಟ್ ಮಾಡಿರುವಂತಹ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ನೀವು ಕೊಡಬೇಕಾಗುತ್ತೆ. ಈಗ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ಏನು ಅಂತ ಡೌಟ್ ಬರ್ಬೋದು ನಿಮಗೆ. ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ಇಷ್ಟೇ, ನೀವೀಗ ಎಡಿಟ್ ಮಾಡಿಬಿಟ್ಟು ಏನು ಸಬ್ಮಿಟ್ ಕೊಟ್ಟು ಆಮೇಲೆ ಲೇಟೆಸ್ಟ್ ಆಗಿರೋ ಕಾಪಿನ ಡೌನ್ಲೋಡ್ ಮಾಡಿ ಇಟ್ಕೊಂತೀರಲ್ವಾ, ಅದೇ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಓಕೆನಾ. ಸೊ ನೀವು ಎಡಿಟ್ ಮಾಡೋಕ್ಕಿಂತ ಮುಂಚೆ ಏನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ, ಆ ಒಂದು ಫಾರ್ಮನ್ನು ನೀವು ಕೊಡೋ ಆಗಿಲ್ಲ, ಕೊಡಬೇಡಿ ಕೂಡ. ಸೊ ಎಡಿಟ್ ಮಾಡಿದ್ದಾದ್ಮೇಲೆ ಏನು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡಿ ನೀವು ಕೊಡಬೇಕಾಗುತ್ತೆ. ಸೊ ಯಾರು ಇನ್ನೂ ಡೌನ್ಲೋಡ್ ಮಾಡಿಲ್ಲ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು, ಇವಾಗಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆಯ್ತಾ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಈ ಒಂದು ಇನ್ಫಾರ್ಮೇಷನ್ ಬೇಗ ರೀಚ್ ಆಗಲಿ. ಸೊ ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ತುಂಬಾ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ ಆಯ್ತಾ. ನಮಸ್ಕಾರ.